ಪೂಜ್ಯಗಳಾದ ಶ್ರೀ ಶ್ರೀ ವೇದಮೂರ್ತಿ ಡಾಕ್ಟರ್ ಕಾಡಯ್ಯ ಹಿರೇಮಠ್ ಅವರಿಗೆ ನಮಸ್ಕರಿಸುತ್ತಾ, ವಿಶ್ವ ತಾಯಂದಿರ ದಿನಾಚರಣೆಯ ಪ್ರಯುಕ್ತ ಇಂದು ಆಚರಿಸುತ್ತಿರುವ ಅಮ್ಮನಿಗೆ ನಮನ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬ ತಾಯಂದಿರಿಗೂ ನಮನವನ್ನು ಸಲ್ಲಿಸುತ್ತೇನೆ ಮತ್ತು SSLCಯಲ್ಲಿ ಉನ್ನತ ಅಂಕ ಪಡೆದು ಪ್ರತಿಭಾ ಪುರಸ್ಕಾರಕ್ಕೆ ಪಾತ್ರರಾಗಿರುವ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು ತಿಳಿಸುತ್ತಾ, ಈಗಷ್ಟೇ ನಿರೂಪಕರು ಹೇಳಿದರು, ಪ್ರತಿಭಾ ಪುರಸ್ಕಾರ ಪಡೆದ ಮಕ್ಕಳಿಗೆಲ್ಲ ಅವರು ರಾಣಿ ಅಪ್ಪಕ್ಕನ ಒಂದು ಹೆಸರು ಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ಥರ ಹೇಳಿದ್ದನ್ನು ನಾವು ಇವಾಗ ಕೇಳಿದ್ದೇವೆ. ಸೊ ಆದರೆ ಅಭಯ ರಾಣಿ ಅಪ್ಪಕ್ಕನ ಬಗ್ಗೆನೂ ಪ್ರತಿಯೊಬ್ಬರಿಗೆ ಗೊತ್ತಿರಲಿ ಅಂತ ನಾನು ಅವರ ಬಗ್ಗೆ ಸ್ವರಚಿತ ಕವನವನ್ನು ಇವತ್ತಿಲ್ಲಿ ವಾಚನ ಮಾಡ್ತೇನೆ. ನನ್ನ ಹೆಸರು ಮುಕ್ತಾ ಪೈ, ಬೆಂಗಳೂರು. ತುಳುನಾಡಿನ ಹೆಮ್ಮೆಯ ಮಗಳೇ, ಹುಟ್ಟಿದೆ ನೀನು ವೀರನಾರಿಯಾಗಿ. ತುಳುನಾಡಿನ ಹೆಮ್ಮೆಯ ಮಗಳೇ, ಹುಟ್ಟಿದೆ ನೀನು ವೀರನಾರಿಯಾಗಿ. ಉಲ್ಲಾಳದ ಸಿಂಹಾಸನದ ಮೇಲೆ ಕುಳಿತೆ ಅಭಯರಾಣಿಯಾಗಿ. ಉಲ್ಲಾಳದ ಸಿಂಹಾಸನದ ಮೇಲೆ ಕುಳಿತೆ ಅಭಯರಾಣಿಯಾಗಿ. ಶತ್ರುಗಳ ದರ್ಪಕ್ಕೆ ಸಮುದ್ರದ ಅಲೆಯಾಗಿ ಗರ್ಜಿಸಿದೆ. ಶತ್ರುಗಳ ದರ್ಪಕ್ಕೆ ಸಮುದ್ರದ ಅಲೆಯಾಗಿ ಗರ್ಜಿಸಿದೆ. ಮೋಸದಿಂದ ನಿನ್ನ ಕಾಡಿದವರನ್ನು ಸುಡುವ ಅಗ್ನಿಯ ಜ್ವಾಲಾಮುಖಿಯಾಗಿ. ಮೋಸದಿಂದ ನಿನ್ನ ಕಾಡಿದವರನ್ನು ಸುಡುವ ಅಗ್ನಿಯ ಜ್ವಾಲಾಮುಖಿಯಾಗಿ. ಯುದ್ಧ ಪ್ರಾರಂಭಿಸಿದ್ದು ಪೋರ್ಚುಗೀಸರೇ, ಯುದ್ಧ ಪ್ರಾರಂಭಿಸಿದ್ದು ಪೋರ್ಚುಗೀಸರೇ, ಆದರೆ ಅಮರರಾದವರು ಯಾರೇ? ಯುದ್ಧ ಪ್ರಾರಂಭಿಸಿದ್ದು ಪೋರ್ಚುಗೀಸರೇ, ಆದರೆ ಅಮರರಾದವರು ಯಾರೇ? ಜೊತೆಯಾದರೂ ಸೈನಿಕರು ಸಾವಿರಾರು, ಜೊತೆಯಾದರೂ ಸೈನಿಕರು ಸಾವಿರಾರು, ಬಂದೀಖಾನೆಯಲ್ಲಿ ಕೈದಿಗಳಾದವರು ನೂರಾರು. ಹೆಣ್ಣು ಎನ್ನುವುದನ್ನು ಮರೆತು ಅನ್ಯಾಯದ ವಿರುದ್ಧ ಎದ್ದು ನಿಂತೆಯ. ಹೆಣ್ಣು ಎನ್ನುವುದನ್ನು ಮರೆತು ಅನ್ಯಾಯದ ವಿರುದ್ಧ ಎದ್ದು ನಿಂತೆಯ. ರಕ್ತದ ಹನಿ ಹನಿ ಇರುವ ತನಕ ಶತ್ರುಗಳನ್ನು ಬಗ್ಗಿ ಬೆಳೆದೆಯ. ಪ್ರತಿಯೊಂದು ಮನೆಯಲ್ಲಿ ಅಪ್ಪಕ್ಕ ಜನಿಸಲಿ, ಪ್ರತಿಯೊಂದು ಮನೆಯಲ್ಲಿ ಅಪ್ಪಕ್ಕ ಜನಿಸಲಿ. ನಿನ್ನ ಧೈರ್ಯ ಎಲ್ಲರಿಗೆ ಮಾದರಿಯಾಗಲಿ, ನಿನ್ನ ಧೈರ್ಯ ಎಲ್ಲರಿಗೆ ಮಾದರಿಯಾಗಲಿ. ಸಾಹಸ ಗಾಥೆ ದಶದಿಕ್ಕುಗಳಲ್ಲಿ ಹರಡಲಿ, ಸಾಹಸ ಗಾಥೆ ದಶದಿಕ್ಕುಗಳಲ್ಲಿ ಹರಡಲಿ. ಇತಿಹಾಸದ ಪುಟಗಳಲ್ಲಿ ಹೊಳೆಯುವ ರತ್ನವಾಗಲಿ, ಇತಿಹಾಸದ ಪುಟಗಳಲ್ಲಿ ಹೊಳೆಯುವ ರತ್ನವಾಗಲಿ. ಈ ಒಂದು ಕವನವನ್ನು ವಾಚನ ಮಾಡಲು ಅವಕಾಶ ಮಾಡಿಕೊಂಡ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಹಾಗೂ ಸುಧಾ ಮೇಡಮ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೇಡಮ್, ಬೇಜಾರು ಮಾಡ್ಕೊಬೇಡಿ, ನಿಜವಾಗ್ಲೂ ನನಗೆ ಮರು ಆಯಿತು. ನೆಕ್ಸ್ಟ್ ಟೈಮ್ ನಾನು ಖಂಡಿತ ವೇದಿಕೆ ಕೊಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಂಗೀತಿ